ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ NMMSನ ಪುನರಾವರ್ತನೆಗೆ ನಿಮಗೆಲ್ಲ ಸ್ವಾಗತ. ಈಗ ಮೊದಲನೇ ಲೆಕ್ಕ ಮಾಡೋಣ. ಅಕ್ಷರ ಶ್ರೇಣಿಗಳ ಕುರಿತಾದ ಈ ಲೆಕ್ಕವನ್ನೊಮ್ಮೆ ಗಮನಿಸಿ. Q1F, S4E, U9D, W16C ಅಂತ 4 ಗುಂಪುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಅಕ್ಷರಗಳ ನಡುವೆ ಸಂಖ್ಯೆಗಳು ಸಹ ಇವೆ. ಸೊ ಈ ಸಂಖ್ಯೆಗಳನ್ನು ಯಾವ ತರ ಕೊಟ್ಟಿದ್ದಾರೆ ಅಂತ ಗಮನಿಸಿದ್ರೆ, ಇಲ್ಲಿ ಮೊದಲನೇ ಗುಂಪಿನಲ್ಲಿ 1 ಇದ್ದರೆ, ಎರಡನೇ ಗುಂಪಿನಲ್ಲಿ 4, ಮೂರನೇ ಗುಂಪಿನಲ್ಲಿ 9, ನಾಲ್ಕನೇ ಗುಂಪಿನಲ್ಲಿ 16 ಇದೆ. ಹಾಗಿದ್ರೆ ಮುಂದಿನ ಗುಂಪಿನಲ್ಲಿ ಎಷ್ಟಿರ್ಬೇಕು ಹೇಳ್ಬೋದಾ? ಕರೆಕ್ಟ್, 25 ಅಲ್ವಾ? ಯಾಕಂದ್ರೆ ನಾವು ಈ ಸಂಖ್ಯೆಗಳನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗತ್ತೆ ಅವೆಲ್ಲ ವರ್ಗ ಸಂಖ್ಯೆಗಳು ಅಲ್ವಾ? ಸೊ 1ರ ವರ್ಗ, 2ರ ವರ್ಗ, 3ರ ವರ್ಗ, 4ರ ವರ್ಗ ಆದ್ಮೇಲೆ ಮುಂದೆ ಬರುವಂತಹುದು 5ರ ವರ್ಗ. ಹಾಗಿದ್ರೆ ಮುಂದಿನ ಅಕ್ಷರಗಳ ಗುಂಪಿನಲ್ಲಿ ನಡುವೆ 25 ಅಲ್ವಾ? 5ರ ವರ್ಗ 25 ಅಂತ ಇರ್ಬೇಕು ಅಲ್ವಾ? ಈಗ ಆ ಕಡೆ ಈ ಕಡೆ ಬರುವಂತಹ ಅಕ್ಷರಗಳು ಯಾವುವು ಅವುಗಳನ್ನೊಮ್ಮೆ ಗಮನಿಸೋಣ. ಈಗ ನಮ್ಗೆ 25 ಅನ್ನೋದು ಗೊತ್ತಾದ ಕೂಡಲೇ ಇಲ್ಲೇನಾಗತ್ತೆ? ಆಯ್ಕೆ ಸಿ ತಪ್ಪು ಅಂತ ಆಯ್ತು ಅಲ್ವಾ? ಹಾಗಿದ್ರೆ ಇನ್ನು ಆಯ್ಕೆ ಎ, ಬಿ ಮತ್ತು ಡಿ ಗಳ ನಡುವೆ ನಾವು ಯಾವುದು ಸರಿಯಾದುದು ಅನ್ನೋದನ್ನು ನೋಡ್ಬೇಕು ಅಲ್ವಾ? ಈಗ ಆ ಕಡೆ ಈ ಕಡೆ ಬರುವಂತಹ ಅಕ್ಷರಗಳು ಯಾವುದು ಅನ್ನೋದನ್ನು ಗಮನಿಸಿದ್ರೆ, ಈಗ ಮೊದಲನೇ ಅಕ್ಷರವನ್ನು ಗಮನಿಸೋಣ. ಮೊದಲನೇ ಅಕ್ಷರ ಏನಿದೆ? ಕ್ಯೂ ಎಸ್ ಯು ಡಬ್ಲ್ಯೂ ಅಲ್ವಾ? ಸೊ ಅದನ್ನೊಂದ್ಸಲ ಬರ್ಕೊಳ್ಳೋಣ. ಕ್ಯೂ ಎಸ್ ಯು ಡಬ್ಲ್ಯೂ ಬಂದಿದೆ. ಸೊ ಇವುಗಳ ನಡುವೆ ಏನ್ ಸಂಬಂಧ ಇದೆ, ಅಥವಾ ಯಾವ ತರ ಈ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಹೇಳ್ಬೋದಾ? ಕ್ಯೂ ಆದ್ಮೇಲೆ ಏನ್ ಬರ್ಬೇಕು? ಕ್ಯೂ ಆರ್ ಎಸ್ ಅಲ್ವಾ? ಸೊ ಆರ್ ಬಿಟ್ಟು ಎಸ್ ಕೊಟ್ಟಿದ್ದಾರೆ. ಎಸ್ ಆದ್ಮೇಲೆ ಟಿ ಬಿಟ್ಟು ಯು ಕೊಟ್ಟಿದ್ದಾರೆ. ಯು ಆದ್ಮೇಲೆ ವಿ ಬಿಟ್ಟು ಡಬ್ಲ್ಯೂ ಕೊಟ್ಟಿದ್ದಾರೆ. ಹಾಗಿದ್ರೆ ಡಬ್ಲ್ಯೂ ಆದ್ಮೇಲೆ ಏನ್ ಬಿಟ್ಟು ಏನ್ ಕೊಡ್ಬೇಕು? ಡಬ್ಲ್ಯೂ ಆದ್ಮೇಲೆ ಎಕ್ಸ್ ಬಿಟ್ಟು ವೈ ಅಂತ ಕೊಡಬೇಕು ಅಲ್ವಾ? ಹಾಗಿದ್ರೆ ಮೊದಲನೇ ಅಕ್ಷರ ಯಾವುದಾಗಿರ್ಬೇಕು? ವೈ ಆಗಿರ್ಬೇಕು ಅಲ್ವಾ? ಸರಿ, ಈಗ ವೈ ಅಂತ ಗೊತ್ತಾಯ್ತು. ವೈ 25 ಅಂತ ಕರೆಕ್ಟ್ ಬರ್ಬೇಕು. ಹಾಗಿದ್ರೆ ಆಯ್ಕೆಗಳನ್ನು ನೋಡಿದ್ರೆ ಆಯ್ಕೆ ಡಿ ಸಹ ತಪ್ಪು. ಸೊ ಎ ಮತ್ತೆ ಬಿ ಅಲ್ಲಿ ಯಾವುದು ಅನ್ನೋದನ್ನು ನಾವೀಗ ಗಮನಿಸ್ಬೇಕು. ಸೊ ಇವಾಗ ನಾವೇನ್ ಮಾಡ್ಬೇಕು? ಈ ಅಕ್ಷರಗಳ ಸಮೂಹದಲ್ಲಿ ಕೊನೆಯ ಅಕ್ಷರಗಳನ್ನು ಗಮನಿಸ್ತಾ ಹೋಗೋಣ. ಕೊನೆಯ ಅಕ್ಷರ ಏನಾಗಿದೆ? ಕೊನೆಯ ಅಕ್ಷರ ಎಫ್ ಇ ಡಿ ಸಿ. ಓಕೆ, ಈ ಅಕ್ಷರಗಳಿಗೆ ಏನ್ ಸಂಬಂಧ ಗಮನಿಸಿ. ಎಫ್ ಇ ಡಿ ಸಿ ಅಂತ ಇದೆ. ಅಂದ್ರೆ ಏನಾಗಿದೆ? ಎ ಬಿ ಸಿ ಡಿ ಅಲ್ಲಿ ಇದು ಅವರೋಹಣ ಕ್ರಮದಲ್ಲಿ ಇದೆ. ಎಫ್ ಆದ್ಮೇಲೆ ಇ ಆದ್ಮೇಲೆ ಡಿ ಆದ್ಮೇಲೆ ಸಿ. ಹಾಗಿದ್ರೆ ಸಿ ಆದ್ಮೇಲೆ ಏನ್ ಬರ್ಬೇಕು? ಅದರ ಹಿಂದಿನ ಅಕ್ಷರ ಏನ್ ಬರ್ಬೇಕು? ಬಿ ಅಲ್ವಾ? ಹಾಗಿದ್ರೆ ಇಲ್ಲಿ ಬಿ ಅನ್ನೋದು ಬರ್ಬೇಕು. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ವೈ 25 ಬಿ. ಎಲ್ಲಿದೆ? ಆಪ್ಷನ್ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ಮಾಡೋಣ. ಕೊಟ್ಟಿರುವ ಜೋಡಿ ಸಂಖ್ಯೆಗಳಲ್ಲಿ ಭಿನ್ನವಾಗಿರುವ ಜೋಡಿ ಯಾವುದು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ 4 ಜೋಡಿ ಸಂಖ್ಯೆಗಳನ್ನು ಗಮನಿಸಿ. ಇದರಲ್ಲಿ ಯಾವುದು ಒಂದು ಸಂಖ್ಯೆ ಮಾತ್ರ ಭಿನ್ನವಾಗಿದೆ? ಯಾವುದು ಅಂತ ಹೇಳಿ ಗುರುತು ಹಿಡಿಬೋದಾ? ಈಗ ಮೊದಲನೇ ಸಂಖ್ಯೆ ಗಮನಿಸೋಣ. 70 ಮತ್ತೆ 80 ಅಲ್ವಾ? ಇವುಗಳನ್ನು ನಾವು ಮೂಲ ರೂಪಕ್ಕೆ ತಂದ್ರೆ ಯಾವ ತರ ಆಗುತ್ತೆ? 2ರಲ್ಲೂ 10 ಹೋಗುತ್ತೆ ಅಲ್ವಾ? ಹಾಗಿದ್ರೆ ಇದು 7, ಇದು 8 ಅಂತ ತಗೊಳ್ಳೋಣ ಅಲ್ವಾ? ಆಮೇಲೆ ಎರಡನೇ ಸಂಖ್ಯೆ ನೋಡೋಣ. ಎರಡನೇ ಸಂಖ್ಯೆಯಲ್ಲಿ ಯಾವುದು ಹೋಗುತ್ತೆ? 2 ಹೋಗುತ್ತೆ. ಸೊ 2ರಿಂದ ಭಾಗಿಸಿದ್ರೆ 2 2 4, 2 7 14. ಇಲ್ಲಿ 2 3 6, 2 1 2, 27 ಮತ್ತೆ 31 ಬಂತು. ಮೂರನೇ ಸಂಖ್ಯೆ ನೋಡೋಣ. ಇಲ್ಲಿ 4 7 28, 4 8 32 ಅಂತ ಬಂತು. ಕೊನೆಯ ಸಂಖ್ಯೆ ನೋಡಿದ್ರೆ 2 7 14, 2 8 16 ಅಂತ ಬಂತು. ಹಾಗಿದ್ರೆ ಈಗ ಆಪ್ಷನ್ ಎ, ಸಿ ಮತ್ತು ಡಿ ಅನ್ನು ಗಮನಿಸಿದ್ರೆ ಎಲ್ಲವೂ ಒಂದೇ ತರ ಇದೆ ಅಲ್ವಾ? 7 ಮತ್ತು 8 ಅವುಗಳ ಮೂಲ ರೂಪ 7 ಮತ್ತೆ 8 ಸಿಗುತ್ತೆ. ಆದ್ರೆ ಆಪ್ಷನ್ ಬಿ ಯಲ್ಲಿರುವ ಸಂಖ್ಯೆಯ ಮೂಲ ರೂಪ 27 ಮತ್ತು 31 ಆಗಿದೆ. ಆದ ಕಾರಣ ಇಲ್ಲಿ ಭಿನ್ನವಾಗಿರುವ ಜೋಡಿ ಸಂಖ್ಯೆ ಯಾವುದು? 54 ಮತ್ತು 62. ಆಪ್ಷನ್ ಬಿ ಸರಿಯಾದ ಉತ್ತರ.
ಅರ್ಥ ಆಯ್ತಲ್ವಾ? ಸರಿ, ಈ ಮೂರನೇ ಲೆಕ್ಕ ಗಮನಿಸಿ. ಇಲ್ಲೂ ಸಹ 4 ಜೋಡಿ ಸಂಖ್ಯೆಗಳಿವೆ. ಇದರಲ್ಲಿ ಒಂದು ಸಂಖ್ಯೆ ಭಿನ್ನವಾಗಿದೆ. ಅದು ಯಾವುದು ಅಂತ ಹೇಳ್ಬೋದಾ? ಈ ಸಂಖ್ಯೆಗಳನ್ನು ಗಮನಿಸಿದ್ರೆ ನಾವು ಸುಲಭದಲ್ಲಿ ಹೇಳ್ಬೋದು. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ಯಾಕೆ ಹೇಳಿ? ಇಲ್ಲಿ ಏನಾಗಿದೆ, ಆಪ್ಷನ್ ಎ ಅಲ್ಲಿ 64 8 ಅಂತ ಇದೆ. ಅಂದ್ರೆ ಏನು? 64 ಅನ್ನೋದು 8ರ ವರ್ಗ, ಪಕ್ಕದಲ್ಲಿ 8 ಇದೆ ಅಲ್ವಾ? ಆಪ್ಷನ್ ಸಿ ನೋಡಿದ್ರೆ 36 6, 36 ಅನ್ನೋದು 6ರ ವರ್ಗ. ಆಪ್ಷನ್ ಡಿ ನೋಡಿದ್ರೆ 49 ಅನ್ನೋದು 7ರ ವರ್ಗ, ಆಮೇಲೆ 7. ಅಂದ್ರೆ ಪ್ರತಿ ಸಂಖ್ಯೆಯ ವರ್ಗ ಮತ್ತು ಆ ಸಂಖ್ಯೆಯನ್ನು ಕೊಡಲಾಗಿದೆ. ಆದ್ರೆ ಆಪ್ಷನ್ ಬಿ ನೋಡಿದ್ರೆ ಅದು ಮಾತ್ರ ಭಿನ್ನವಾಗಿದೆ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಲೆಕ್ಕವನ್ನು ಗಮನಿಸಿ. ಕೋಡಿಂಗ್ ಡಿಕೋಡಿಂಗ್ ಟಾಪಿಕ್ ಮೇಲೆ ಈ ಲೆಕ್ಕ ಕೊಡಲಾಗಿದೆ. ಏನ್ ಹೇಳಿದ್ದಾರೆ? ಆಪಲ್ APPLE ಅನ್ನೋದನ್ನು DSSOH ಅಂತ ನಾವು ಕೋಡ್ ಮಾಡಿದ್ರೆ ಮ್ಯಾಂಗೋ ಅನ್ನೋದನ್ನು ಯಾವ ತರ ಬರಿಬೇಕು ಅಂತ ಕೇಳಿದ್ದಾರೆ. ಸೊ ಹೇಗ್ ಮಾಡೋದು? ಈ ಆಪಲ್ ಮತ್ತು DSSOHಗೆ ಯಾವ ತರ ಸಂಬಂಧ ಇದೆ ಅನ್ನೋದನ್ನು ಮೊದಲು ನಾವು ತಿಳಿದುಕೊಳ್ಬೇಕು. ಸೊ ಏನ್ ಮಾಡೋಣ? ಮೊದಲು ಆಪಲ್ ಅಂತ ಬರೆಯೋಣ, APPLE. ಅದರ ಕೆಳಗಡೆ DSSOH ಅಂತ ಬರೆಯೋಣ. ಈಗ ಎ ಮತ್ತು ಡಿ ಅನ್ನು ಗಮನಿಸೋಣ. ಎ ಇದ್ದದ್ದು ಏನಾಗಿದೆ? ಡಿ ಆಗಿದೆ. ಅಂದರೆ ಅದರ ನಡುವೆ ಎಷ್ಟು ಲೆಟರ್ ಅನ್ನು ಬಿಟ್ಟಿದ್ದಾರೆ? 2 ಅಲ್ವಾ? ಎ ಆದಮೇಲೆ ಬಿ ಸಿ ಅನ್ನು ಬಿಟ್ಟು ಡಿ ಅಂತ ಬರೆದಿದ್ದಾರೆ ಅಲ್ವಾ? ನೆಕ್ಸ್ಟ್ ಪಿ ಮತ್ತು ಎಸ್ ಅನ್ನು ನೋಡೋಣ. ಪಿ ಆದಮೇಲೆ QR ಅನ್ನೋದನ್ನು ಬಿಟ್ಟು ಎಸ್ ಹಾಕಿದ್ದಾರೆ ಅಲ್ವಾ? ಇಲ್ಲೂ ಅಷ್ಟೇ. ಸೊ 2 ಲೆಟರ್ಸನ್ನು ಬಿಟ್ಟಿದ್ದಾರೆ. ಇಲ್ಲಿ ಎಲ್ ಆದಮೇಲೆ ಏನು ಬರುತ್ತೆ? LMNO. ಸೊ 2 ಲೆಟರ್ ಬಿಟ್ಟು ಬರೆದಿದ್ದಾರೆ. ಇ ಆದಮೇಲೆ FG 2 ಲೆಟರನ್ನು ಬಿಟ್ಟಿದ್ದಾರೆ. ಸೊ ಆಪಲ್ ಅನ್ನು DSSOH ಅಂತ ಅವರು ಹೇಗೆ ಕೋಡ್ ಮಾಡಿದ್ದಾರೆ? ಪ್ರತಿ ಅಕ್ಷರದ ಮುಂದಿನ 2 ಅಕ್ಷರಗಳನ್ನು ಬಿಟ್ಟು ಅದರ ನಂತರದ ಅಕ್ಷರವನ್ನು ಬರೆದಿದ್ದಾರೆ ಅಲ್ವಾ? ಸೊ ಇದೇ ಪ್ಯಾಟರ್ನ್ ಅನ್ನು ಸಹ ನಾವು ಫಾಲೋ ಮಾಡಿದ್ರೆ ಮ್ಯಾಂಗೋ ಇದಕ್ಕೆ ನಾವು ಸಮನಾದ ಕೋಡ್ ವರ್ಡ್ ಅನ್ನು ಕಂಡುಹಿಡಿಬಹುದು ಅಲ್ವಾ? ಹಾಗಿದ್ರೆ ಬರೆಯೋಣ, MANGO ಅಲ್ವಾ? ಹಾಗಿದ್ರೆ ಇಲ್ಲಿ ಏನಾಗತ್ತೆ? ಎಂ ಆದಮೇಲೆ 2 ಲೆಟರ್ ಬಿಟ್ಟು ಮುಂದಿನ ಲೆಟರ್ ಬರಿಬೇಕು, MNOP ಅಲ್ವಾ? ಎ ಆದಮೇಲೆ BC ಬಿಟ್ಟು ಡಿ, ಎನ್ ಆದಮೇಲೆ OP ಬಿಟ್ಟು ಕ್ಯೂ, ಜಿ ಆದಮೇಲೆ HI ಬಿಟ್ಟು ಜೆ, ಓ ಆದಮೇಲೆ PQ ಬಿಟ್ಟು ಆರ್. ಹಾಗಿದ್ರೆ ಮ್ಯಾಂಗೋ ಈ ಶಬ್ದಕ್ಕೆ ಸರಿಯಾದ ಕೋಡ್ ವರ್ಡ್ ಏನು? PDQJR ಅಲ್ವಾ? ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿ PDQJR ಅಂತ ಇದೆ. ಸೊ ಸರಿಯಾದ ಉತ್ತರ PDQJR. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಲೆಕ್ಕ ಸಹ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕೊಡಲಾಗಿದೆ. ಲೇಮ್ LAME ಎನ್ನುವ ಶಬ್ದವನ್ನು ಮೇಲ್ MALE ಎಂದು ಸಂಕೇತಿಸಿದರೆ ಡೋಮ್ DOME ಎನ್ನುವ ಶಬ್ದವನ್ನು ಯಾವ ರೀತಿ ಸಂಕೇತಿಸಬಹುದು ಅಂತ ಕೇಳಿದ್ದಾರೆ. ಸೊ ಏನು ಮಾಡಬೇಕಿಲ್ಲಿ? ಮೊದಲು ಲೇಮ್ ಮತ್ತು ಮೇಲ್ಗೆ ಯಾವ ಥರ ಸಂಬಂಧ ಇದೆ ಅನ್ನೋದನ್ನು ನೋಡಬೇಕು. ಸೊ ಆ 2 ಶಬ್ದಗಳನ್ನು ಬರೆಯೋಣ, LAME. ಅದೇನಾಗಿದೆ? MALE ಅಲ್ವಾ? ಈಗ ಈ ಶಬ್ದಗಳನ್ನು ಗಮನಿಸಿದ್ರೆ ಎಲ್ಲಿದ್ದದ್ದು ಏನಾಗಿದೆ? ಎಂ ಆಗಿದೆ ಅಲ್ವಾ? ಅಂದ್ರೆ ಈಗ ಎಲ್ ಎನ್ನುವುದು ಎಲ್ಲಿ ಹೋಗಿದೆ? 3ನೇ ಜಾಗಕ್ಕೆ ಹೋಗಿದೆ ಅಲ್ವಾ? ಈಗ ಮೊದಲು ನಾವು ಪ್ರತಿ ಅಕ್ಷರಕ್ಕೆ ಒಂದೊಂದು ಜಾಗ ಕೊಡೋಣ. ಇದು 1ನೇ ಜಾಗ, 2ನೇ ಜಾಗ, 3ನೇ ಜಾಗ, 4ನೇ ಜಾಗ ಅಲ್ವಾ? ಸೊ ಎಲ್ ಅನ್ನೋದು 3ನೇ ಜಾಗಕ್ಕೆ ಹೋಗಿದೆ. ಅಂದರೆ 3ನೇ ಸ್ಥಾನಕ್ಕೆ 1ನೇ ಸಂಖ್ಯೆ ಬಂದಿದೆ. ಎ ಅನ್ನೋದು ಅಲ್ಲೇ ಇದೆ, 2 ಇಲ್ಲಿ ಇದೆ. ಇ ಅನ್ನೋದು ಅಲ್ಲೇ ಇದೆ, ಸೊ 4ನೇ ಜಾಗದಲ್ಲೇ ಇದೆ. ಎಂ ಅನ್ನೋದು 3ರಿಂದ 1ನೇ ಜಾಗಕ್ಕೆ ಬಂದಿದೆ ಅಲ್ವಾ? ಹಾಗಿದ್ರೆ ಈಗ ನಮಗೆ ಕೊಟ್ಟಿರುವ ಶಬ್ದ ಏನು? ಡೋಮ್, DOME ಅಲ್ವಾ? ಇದಕ್ಕೂ ನಾವು 1 2 3 4 ಅಂತ ಹಾಕಿದ್ರೆ ಈಗ ಏನಾಗಬೇಕು? ಮೊದಲನೇ ಜಾಗಕ್ಕೆ ಯಾವ ಅಕ್ಷರ ಬರುತ್ತೆ? ಮೊದಲನೇ ಜಾಗಕ್ಕೆ 3ನೇ ಅಕ್ಷರ ಯಾವುದದು? ಎಂ. 2ನೇ ಜಾಗದಲ್ಲಿ 2ನೇ ಅಕ್ಷರನೇ ಇರುತ್ತೆ.
ಮೂರನೇ ಜಾಗದಲ್ಲಿ ಒಂದನೇ ಅಕ್ಷರ ಬರುತ್ತೆ, ಅದು ಡಿ. ನಾಲ್ಕನೇ ಜಾಗದಲ್ಲಿ ನಾಲ್ಕನೇ ಅಕ್ಷರನೇ ಇರುತ್ತೆ. ಈ ಥರ ಆದರೆ ನಮಗೆ ಯಾವ ಶಬ್ದ ಸಿಕ್ಕಿತು? ನಮಗೆ ಸಿಕ್ಕಿರುವ ಶಬ್ದ ಮೋಡ್, MODE. ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿ MODE ಅಂತ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಏನು? ಮೋಡ್. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇದು ಸಹ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕೊಡಲಾದ ಲೆಕ್ಕ. ಸ್ಕೇಲ್ ಅನ್ನುವ ಶಬ್ದವನ್ನು ELACS ಎಂದು ಸಂಕೇತಿಸಿದರೆ ಕ್ರೀಮ್ CREAM ಎನ್ನುವ ಶಬ್ದವನ್ನು ಈ ರೀತಿ ಸಂಕೇತಿಸಬಹುದು ಅಂತ ಹೇಳಿದ್ದಾರೆ. ಹೇಗೆ ಮಾಡೋದು? ಮೊದಲು ಆ ಕೋಡ್ ಮಾಡಲಾದ ಶಬ್ದವನ್ನು ಬರೆಯೋಣ. ಸೊ ಸ್ಕೇಲ್ ಅನ್ನೋದು ಯಾವ ಥರ ಆಗಿದೆ? ELACS ಅಲ್ವಾ? ಈಗ ನಾವು ಪ್ರತಿ ಅಕ್ಷರಕ್ಕೆ ಒಂದೊಂದು ಸ್ಥಾನ ಕೊಟ್ಟರೆ ಇದು ಒಂದನೇ, ಎರಡನೇ, ಮೂರನೇ, ನಾಲ್ಕನೇ, ಐದನೇ. ಈಗ ಕೋಡ್ ಆದ ಶಬ್ದವನ್ನು ಗಮನಿಸಿದರೆ ಈ ಅಕ್ಷರಗಳು ಎಲ್ಲೆಲ್ಲಿವೆ ನೋಡೋಣ. ಎಸ್ ಇಲ್ಲಿ ಬರುತ್ತೆ, ಒಂದು ಇಲ್ಲಿ, ಎರಡು ಇಲ್ಲಿ, ಇದು ಮೂರು, ಇದು ನಾಲ್ಕು, ಇದು ಐದು ಅಲ್ವಾ? ಈಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಕೊಟ್ಟಿರುವಂತಹ ಶಬ್ದವನ್ನು, ಅಕ್ಷರಗಳನ್ನೆಲ್ಲ ರಿವರ್ಸ್ ಮಾಡಿ ಕೊಟ್ಟಿದ್ದಾರೆ. ಕೋಡಿಂಗಲ್ಲಿ ರಿವರ್ಸ್ ಮಾಡಿ ಕೊಟ್ಟಿದ್ದಾರೆ ಅಲ್ವಾ? ಹಾಗಿದ್ರೆ ಈಗ ನಾವು ಕ್ರೀಮ್ ಅನ್ನುವ ಶಬ್ದವನ್ನು ಯಾವ ಥರ ಕೋಡ್ ಮಾಡಬಹುದು? ಇಲ್ಲೂ ಸಹ ನಾವೇನು ಮಾಡಬೇಕು? ಇಲ್ಲೂ ಸಹ ನಾವು ಇದಕ್ಕೆ 1, 2, 3, 4, 5 ಅಂತ ಕೊಟ್ರೆ ಈಗ ಇಲ್ಲಿ ಮೊದಲೇನು ಬರುತ್ತೆ? 5ನೇ ಅಕ್ಷರ ಅಂದರೆ M, ಆಮೇಲೆ A, ಆಮೇಲೆ E, ಇದು R, ಆಮೇಲೆ C ಅಲ್ವಾ? ಹಾಗಿದ್ರೆ MAERC ಅನ್ನೋದು ಉತ್ತರ ಅಲ್ವಾ? ಎಲ್ಲಿದೆ? ಆಪ್ಷನ್ ಡಿ ಅಲ್ಲಿ ಇದೆ. ಸೊ ಇದು ಸರಿಯಾದ ಉತ್ತರ. ಸೊ ಇಲ್ಲಿ ಕೋಡಿಂಗಿಗೆ ಅವರು ಏನು ಟೆಕ್ನಿಕ್ ಬಳಸಿದ್ದಾರೆ? ಕೊಟ್ಟಿರುವ ಶಬ್ದದ ಎಲ್ಲ ಅಕ್ಷರಗಳನ್ನು ರಿವರ್ಸ್ ಆಗಿ, ಅಂದರೆ ಕೊನೆಯ ಅಕ್ಷರವನ್ನು ಮೊದಲು ಅಂತ ಮಾಡಿ ಬರೆದಿದ್ದಾರೆ ಅಲ್ವಾ? ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇದು ಸಹ ಕೋಡಿಂಗ್ ಡಿಕೋಡಿಂಗ್ ಟಾಪಿಕ್. ಫಿಗರ್ ಅನ್ನುವ ಶಬ್ದವನ್ನು FIGURE ಅನ್ನುವ ಶಬ್ದವನ್ನು UREFIG ಎಂದು ಸಂಕೇತಿಸಿದರೆ ಎಲಿಮೆಂಟ್ಸ್ ELEMENTS ಎನ್ನುವ ಶಬ್ದವನ್ನು ಈ ರೀತಿ ಸಂಕೇತಿಸಬಹುದು. ಸೊ ಹೇಗೆ ಮಾಡೋದು? ಮೊದಲು ಬರೆಯೋಣ. ಫಿಗರ್ FIGURE ಅಲ್ವಾ? ಇದನ್ನು ಕೋಡ್ ಆಗಿ ಏನು ಹೇಗೆ ಬರೆದಿದ್ದಾರೆ? UREFIG. ಈಗ ನಿಮಗೆ ಇದನ್ನು ನೋಡುವಾಗಲೇ ಗೊತ್ತಾದೀತು ಏನು ಮಾಡಿದ್ದಾರೆ ಇಲ್ಲಿ. FIGURE ಅಂತ ಒಂದು 6 ಅಕ್ಷರದ ಶಬ್ದವನ್ನು 2 ಶಬ್ದಗಳನ್ನಾಗಿ ವಿಭಾಗಿಸಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ? ಆ URE ಅನ್ನು ಮೊದಲು ಬರೆದಿದ್ದಾರೆ, ಆಮೇಲೆ FIG ಅನ್ನೋದನ್ನು ಮತ್ತೆ ಬರೆದಿದ್ದಾರೆ ಅಲ್ವಾ? ಸೊ 3 ಅಕ್ಷರಗಳ ಗುಂಪು ಮಾಡಿ ಈ ಥರ ಮಾಡಿದ್ದಾರೆ. ಹಾಗಿದ್ರೆ ನಮ್ಮ ಈ ಎಲಿಮೆಂಟ್ಸ್ ELEMENTS ಇದನ್ನು ಕೋಡ್ ಮಾಡೋದು ಹೇಗೆ? ಇಲ್ಲೂ ಸಹ ನಾವು ಗ್ರೂಪ್ ಮಾಡಬೇಕು. ಸೊ 6 ಅಕ್ಷರಗಳನ್ನು 3 ಮಾಡಿದ್ದಾರೆ. ಸೊ ಇಲ್ಲಿ 8 ಅಕ್ಷರಗಳಿವೆ. ಹಾಗಾಗಿ ನಾವೇನು ಮಾಡಬೇಕು? 4 ಅಕ್ಷರಗಳ ಗ್ರೂಪ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಎರಡನೇ ಗ್ರೂಪನ್ನು ಮೊದಲು ಬರಿಬೇಕು, ಮೊದಲನೇ ಗ್ರೂಪನ್ನು ನಂತರ ಬರಿಬೇಕು. ಆಗ ಏನಾಗುತ್ತೆ? ಇಲ್ಲಿ ENTS ಆಮೇಲೆ ELEM ಅಂತ ಆಗುತ್ತೆ. ಇದು ಕೋಡ್ ವರ್ಡ್. ಎಲ್ಲಿದೆ? ಇದನ್ನು ನೋಡಿದರೆ ನಮಗೆ ಆಪ್ಷನ್ ಡಿ ಅಲ್ಲಿ ಈ ಶಬ್ದ ನೋಡ್ಲಿಕ್ಕೆ ಸಿಗುತ್ತೆ ಅಲ್ವಾ? ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ನೋಡೋಣ. ಈಗ ಇವತ್ತಿನ ವಿಡಿಯೋದ ಕೊನೆಯ ಲೆಕ್ಕ ಮಾಡೋಣ. ಬ್ಯಾಡ್ BAD ಎನ್ನುವ ಶಬ್ದವನ್ನು YZW ಎಂದು ಸಂಕೇತಿಸಿದರೆ ಮತ್ತು ಸೆಡ್ SAID ಎನ್ನುವ ಶಬ್ದವನ್ನು HZRW ಎಂದು ಸಂಕೇತಿಸಿದರೆ ಲವ್ LOVE ಎನ್ನುವ ಶಬ್ದವನ್ನು ಈ ರೀತಿ ಸಂಕೇತಿಸಬಹುದು ಅಂತ ಹೇಳಿದ್ದಾರೆ. ಈ ಲೆಕ್ಕವನ್ನು ಹೇಗೆ ಮಾಡೋದು? ಬ್ಯಾಡ್ ಅನ್ನೋ ಶಬ್ದ YZW ಆಗಿದೆ. ಸೆಡ್ SAID ಅನ್ನೋ ಶಬ್ದ HZRW ಆಗಿದೆ ಅಲ್ವಾ? ಈಗ ಇವುಗಳಿಗೆ ಏನು ಸಂಬಂಧ, ಯಾವ ತರ ಬದಲಾಗಿದೆ ಅಂತ ಒಮ್ಮೆ ಗಮನಿಸಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎ ಅನ್ನೋದೇನಾಗಿದೆ? ಝೆಡ್. ಇಲ್ಲೂ ಅಷ್ಟೇ ಎ ಅನ್ನೋದು ಝೆಡ್ ಅಂತ ಆಗಿದೆ. ಡಿ ಅನ್ನೋದೇನಾಗಿದೆ? ಡಬ್ಲ್ಯೂ. ಇಲ್ಲೂ ಡಿ ಅನ್ನೋದು ಡಬ್ಲ್ಯೂ ಆಗಿದೆ. ಹಾಗಿದ್ರೆ ಇಲ್ಲಿ ಇವುಗಳಿಗೆ ಏನ್ ಸಂಬಂಧ ಇದೆ ಹೇಳ್ಬೋದಾ? ಎ
ಎ ಬಿ ಸಿ ಡಿಯಲ್ಲಿ ಮೊದಲನೇ ಅಕ್ಷರ ಆದ್ರೆ ಝೆಡ್ ಅನ್ನೋದು ಎ ಬಿ ಸಿ ಡಿಯಲ್ಲಿ ಕೊನೆಯ ಅಕ್ಷರ ಅಲ್ವಾ. ಡಿ ಅನ್ನೋದು ಎ ಬಿ ಸಿ ಡಿಯಲ್ಲಿ ಒಂದನೇ, ಎರಡನೇ, ಮೂರನೇ, ನಾಲ್ಕನೇ ಅಕ್ಷರ ಆದ್ರೆ ಡಬ್ಲ್ಯೂ ಅನ್ನೋದು ಏನು, ಹಿಂದಿನಿಂದ ಬಂದ್ರೆ ಝೆಡ್ ವೈ ಎಕ್ಸ್, ಡಬ್ಲ್ಯೂ ಅನ್ನೋದು ಹಿಂದಿನಿಂದ ನಾಲ್ಕನೇ ಅಕ್ಷರ ಅಲ್ವಾ. ಅದೇ ತರ ಬಿ ಅನ್ನೋದು ಎರಡನೇ ಅಕ್ಷರ ಆದ್ರೆ ವೈ ಅನ್ನೋದು ಹಿಂದಿನಿಂದ ಬಂದಾಗ ಅದು ಎರಡನೇ ಅಕ್ಷರ ಅಲ್ವಾ. ಈಗ ಇಲ್ಲಿ ಯಾವ ಪ್ಯಾಟರ್ನ್ ಬಳಸಿದ್ದಾರೆ ಅಂತ ಗೊತ್ತಾಯ್ತಲ್ವಾ. ಅದೇ ತರ ಎಸ್ ಅನ್ನೋದು ಎ ಬಿ ಸಿ ಡಿಯಲ್ಲಿ 19ನೇ ಅಕ್ಷರ ಆದ್ರೆ ಹೆಚ್ ಅನ್ನೋದು ಝೆಡ್ ಇಂದ ಲೆಕ್ಕ ಹಾಕಿದಾಗ 19ನೇ ಅಕ್ಷರ. ಅದೇ ತರ ಐ ಅನ್ನೋದು 9ನೇ ಅಕ್ಷರ ಆದ್ರೆ ಝೆಡ್ ಇಂದ ಲೆಕ್ಕ ಹಾಕಿದಾಗ ಆರ್ ಅನ್ನೋದು 9ನೇ ಅಕ್ಷರ. ಸೊ ಈ ಲಾಜಿಕ್ ಅನ್ನು ಬಳಸಿದ್ರೆ LOVE ಇದಕ್ಕೆ ಯಾವ ಅಕ್ಷರ ಬರುತ್ತೆ? ಎಲ್ ಅನ್ನೋದು 12ನೇ ಅಕ್ಷರ, ಝೆಡ್ ಇಂದ ಲೆಕ್ಕ ಹಾಕಿದ್ರೆ ಓ ಅನ್ನೋದು 12ನೇ ಅಕ್ಷರ, ಓ ಅನ್ನೋದು ಎ ಇಂದ ಲೆಕ್ಕ ಹಾಕಿದ್ರೆ 15ನೇ ಅಕ್ಷರ, ಝೆಡ್ ಇಂದ ಲೆಕ್ಕ ಹಾಕಿದ್ರೆ ಎಲ್ ಅನ್ನೋದು 15ನೇ ಅಕ್ಷರ, ವಿ ಅನ್ನೋದು ಎ ಇಂದ ಲೆಕ್ಕ ಹಾಕಿದ್ರೆ 22ನೇ ಅಕ್ಷರ, ಇ ಅನ್ನೋದು ಝೆಡ್ ಇಂದ ಲೆಕ್ಕ ಹಾಕಿದ್ರೆ 22ನೇ ಅಕ್ಷರ, ಇ ಅನ್ನೋದು ಎ ಇಂದ ಲೆಕ್ಕ ಹಾಕಿದ್ರೆ 5ನೇ ಅಕ್ಷರ, ಅದೇ ಝೆಡ್ ಇಂದ ಲೆಕ್ಕ ಹಾಕಿದ್ರೆ 5ನೇ ಅಕ್ಷರ ವಿ ಅಂತ ಬರುತ್ತೆ. ಹಾಗಿದ್ರೆ LOVE ಇದಕ್ಕೆ ಸರಿಯಾದ ಕೋಡ್ ವರ್ಡ್ ಏನು? OLEV. ಓಕೆ, ಎಲ್ಲಿದೆ ಅದು? ಆಪ್ಷನ್ ಡಿ ಯಲ್ಲಿ ಇದೆ. ಇದು ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಹಾಗಿದ್ರೆ ಇಂತಹ ಅನೇಕ ಲೆಕ್ಕಗಳನ್ನು ಮಾಡುತ್ತಾ ನಿರಂತರ ಅಭ್ಯಾಸ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಲೆಕ್ಕಗಳನ್ನು ಮಾಡೋಣ. ನಮಸ್ಕಾರ.